ನಮಸ್ಕಾರ. ಕೃಷ್ಣಂ ಒಂದೇ ಜಗದ್ಗುರುಂ. ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರನ್ನು ಮೊದಲಾಗಿ ನಮಸ್ಕರಿಸುತ್ತಾ, ಇದೇ ಬರುವ ಜನವರಿ 25ನೇ ತಾರೀಕಿನಂದು ರಥಸಪ್ತಮಿಯ ಶುಭ ದಿನದಂದು ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರ ಪ್ರೀತ್ಯರ್ಥವಾಗಿ ಅನಂತ ಪದ್ಮನಾಭ ಐತಾಳ್ ಮನೆಯವರು ಕುಟುಂಬದವರನ್ನು ಕೂಡ ಸೇರಿಸಿಕೊಂಡು ರಾಶಿ ಪೂಜೆ ಎಂಬಂತಹ ವಿಶಿಷ್ಟವಾದಂತಹ ಆರಾಧನೆಯನ್ನು ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದಾರೆ. ರಾಶಿ ಪೂಜಾ ವಿಧಿಂ ಮೋಕ್ಷೆ ಬ್ರಹ್ಮಣ ನಿರ್ಮಿತಂಪುರ ರಾಶವ ರಾಶವು ಪೃಥಕ್ ಪೂಜಾ ಕುರುವೀತ ವಿಧಿಪೂರ್ವಕಂ. ಅಂದರೆ ಸಾಕ್ಷಾತ್ ಬ್ರಹ್ಮದೇವರಿಂದಲೇ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ, ಪರಮಾತ್ಮನ ಅನುಗ್ರಹದ ಸಂಪ್ರಾಪ್ತಿಗೋಸ್ಕರವಾಗಿ ಬ್ರಹ್ಮದೇವರಿಂದಲೇ ಉಪದೇಶಿಸಲ್ಪಟ್ಟಂತಹ ಒಂದು ಪೂಜಾ ಪದ್ಧತಿ ಪೂಜಾ ದ್ವಾದಶ ರಾಶಿಷು ಎಂಬಂತೆ. ಒಂದು ದಿವಸಕ್ಕೆ ಸೂರ್ಯ ಮೇಷಾದಿ 12 ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. 12 ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸೂರ್ಯನ ಸಂಚಾರದ ಪಥವನ್ನು ಅನುಸರಿಸಿ ಪ್ರತ್ಯೇಕ ಒಂದೊಂದು ರಾಶಿಯಲ್ಲಿ ದೇವತೆಗಳನ್ನು ಪ್ರತ್ಯೇಕವಾಗಿ ಆವಾಹನೆ ಮಾಡಿಕೊಂಡು ಧಾತ್ರಾದಿ ಸೂರ್ಯನ ಸ್ವರೂಪಗಳನ್ನು, ಕೇಶವಾದಿ ನಾಮಗಳನ್ನು ಬೀಜ ಮಂತ್ರಗಳಿಂದ ಒಡಗೂಡಿಕೊಂಡು ವಿಶೇಷವಾಗಿ ಅನಂತ ಪದ್ಮನಾಭ ದೇವರನ್ನೂ ಕೂಡ ಸಂಕಲ್ಪಿಸಿಕೊಂಡು 12 ರಾಶಿಗಳಲ್ಲಿ ಸೂರ್ಯನ ಸಂಚಾರಕ್ಕೆ ಅನುಗುಣವಾಗಿ ಸೂರ್ಯೋದಯದಿಂದ ಆರಂಭಿಸಿ ಮರುದಿವಸದ ಸೂರ್ಯೋದಯದ ತನಕ ಅವಿಚ್ಛಿನ್ನವಾಗಿ 12 ರಾಶಿಗಳಲ್ಲಿಯೂ ಕೂಡ ಅರ್ಚನೆಗಳು, 12 ರಾಶಿಗಳ ಕಾಲದಲ್ಲಿಯೂ ಕೂಡ ಪೂಜೆ, 12 ರಾಶಿಗೆ ಸಂಬಂಧಪಟ್ಟ ಹಾಗಿರತಕ್ಕಂತಹ ಉತ್ಸವಾದಿಗಳು, ಬಲಿದಾನಾದಿಗಳು, ಎಲ್ಲ ಪ್ರಕ್ರಿಯೆಗಳು ಕೂಡ 12 ರಾಶಿಗಳಿಗೆ ಸಂಕಲ್ಪದಲ್ಲಿ ದೇವರ ಆರಾಧನೆಯನ್ನು ಮಾಡಲಿಕ್ಕೆ ರಾಶಿ ಪೂಜೆ ಅಂತ ಕರೆದಿದ್ದಾರೆ. ಈ ರಾಶಿ ಪೂಜೆಯಲ್ಲಿ ಇನ್ನೊಂದು ಪ್ರಮುಖ ಅಂಗ ಯಾವುದು ಅಂತ ಕೇಳಿದ್ರೆ ಅದು ಸಂಕೀರ್ತನೆ ಅಂತ. ಏನೇ ಸಂಕೀರ್ತನೆ ಅಂತ ಕೇಳಿದ್ರೆ ದೇವರ ಪದ್ಯವನ್ನು, ದೇವರ ನಾಮವನ್ನು ಅವಿಚ್ಛಿನ್ನವಾಗಿ ಹೇಳ್ತಾ ಬರಬೇಕು ಸೂರ್ಯೋದಯದಿಂದ ಮರುದಿವಸ ಸೂರ್ಯೋದಯದ ತನಕ. ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತಿ. ನಾಲಿಗೆಯಲ್ಲಿ ಒಮ್ಮೆ ನಾರಾಯಣ ಎನ್ನುವಂತಹ ಶಬ್ದವನ್ನು ಹೇಳಿದಾಕ್ಷಣ ಎಲ್ಲ ದುಃಖಗಳ ನಿವೃತ್ತಿ ಪೂರ್ವಕ ಬದುಕಿಗೆ ಸುಖದ ಸಂಪ್ರಾಪ್ತಿಯೂ ಕೂಡ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಸಂಕೀರ್ತನೆಯ ಸ್ವರೂಪ ಹೇಗಿರ್ತದೆ ಅಂತ ಕೇಳಿದ್ರೆ ಪದೇ ನೃತ್ತಂ ಕರೆ ತಾಳಂ ಮುಖೇ ಗೀತಂ ತಥೈವ ಚ ಮನೋಧ್ಯಾನಂ ಚ ಚತ್ವಾರಿ ಸ್ವರ್ಗ ಸೋಪಾನ ಮೀರಿತಂ ಎಂಬಂತೆ ತನ್ನ ಕಾಲುಗಳಿಂದ ಹೆಜ್ಜೆ ಹಾಕುತ್ತಾ ನರ್ತನ ಮಾಡುತ್ತಾ ಕೈಗಳಲ್ಲಿ ತಾಳವನ್ನು ಪಿಡಿದು ಆ ತಾಳದ ಶಬ್ದವನ್ನು ಝೇಂಕರಿಸುತ್ತಾ ಮತ್ತು ಮುಖ ಕಮಲದಿಂದ ಮಂತ್ರ ತುಲ್ಯವಾಗಿರತಕ್ಕಂತಹ ಆ ಒಂದು ನಾರಾಯಣ ಇರತಕ್ಕಂತಹ ಶಬ್ದವನ್ನು ಪದೇ ಪದೇ ಅದನ್ನು ಹೇಳುತ್ತಾ ಉಚ್ಚರಿಸುತ್ತಾ ಪದ್ಮನಾಭನ ಮೂರ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ದೇವರಿಗೆ ಪ್ರದಕ್ಷಿಣೆ ಬರತಕ್ಕಂತಹ ಈ ಒಂದು ಪದ್ಧತಿಯನ್ನು ಸಂಕೀರ್ತನೆ ಅಂತ ಕರೆದಿದ್ದಾರೆ. ಆ ನಿಟ್ಟಿನಲ್ಲಿ ಸಂಕೀರ್ತನ ಗರ್ಭಿತವಾಗಿರುವಂತಹ ರಾಶಿ ಪೂಜೆ ಅಹೋರಾತ್ರ ಪರ್ಯಂತವಾಗಿ 25ನೇ ತಾರೀಕು ಬೆಳಗ್ಗೆ ರಥಸಪ್ತಮಿ ಎಂದು ಆರಂಭವಾದರೆ ಮರುದಿವಸದ ಸೂರ್ಯೋದಯದ ತನಕವೂ ಕೂಡ ನಡೀತಾ ಇರ್ತದೆ. ಈ ರಾಶಿ ಪೂಜೆಯನ್ನು ಮಾಡುವುದು ಒಂದು ಪುಣ್ಯ ಎಂದಾದರೆ ರಾಶಿ ಪೂಜೆಯನ್ನು ನೋಡುವುದು ಕೂಡ ಜನ್ಮಾಂತರದ ಪುಣ್ಯವೇ ಆಗಿರ್ತದೆ. ಆ ನಿಟ್ಟಿನಲ್ಲಿ ರಥಸಪ್ತಮಿಯ ಪುಣ್ಯ ದಿನದಂದು ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ರಾಶಿ ಪೂಜೆಗೆ ಸೇರೋಣ. ಅನಂತ ಪದ್ಮನಾಭನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ವಿಶೇಷವಾದಂತಹ ರಾಶಿ ಪೂಜೆ ನಮ್ಮೆಲ್ಲರ ಬದುಕಿನ ಎಲ್ಲ ದುಃಖಗಳು ಎನ್ನುವಂತಹ ರಾಶಿಯನ್ನು ದೂರ ಮಾಡಲಿ. ಪದ್ಮನಾಭನ ಅನುಗ್ರಹದ ರಾಶಿ ನಮ್ಮೆಲ್ಲರ ಮೇಲೂ ಕೂಡ ಸಂಪ್ರಾಪ್ತಿ ಆಗಲಿ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಆ ದಿವಸ ಪದ್ಮನಾಭನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತೇನೆ. ಕೃಷ್ಣಾರ್ಪಣಮಸ್ತು.